ನಿನ್ನೆ ಇನ್ನ 6ನೇ ವಾರದ ಕಿಚ್ಚನ ಪಂಚಾಯಿತಿ ಮುಗಿದಿದೆ. ಅತಿಯಾಗಿ ಮೆರೆಯುತ್ತಿದ್ದ ರಿಷಾ ಗೌಡ ಹಾಗೂ ಅಶ್ವಿನಿ ಗೌಡ ಅವರಿಗೆ ಕಿಚ್ಚ ಸುದೀಪ್ ಅವರು ಗ್ರಾಚಾರ ಬೆಳೆಸಿದ್ದಾರೆ. ಆದರೆ ಇಂದು ಮತ್ತೆ ಧ್ರುವಂತ್ ಅವರು ಗಿಲ್ಲಿ ಹಾಗೂ ರಕ್ಷಿತಾ ಅವರನ್ನ ಟಾರ್ಗೆಟ್ ಮಾಡಿ ಎಲ್ಲರ ಮುಂದೆ ಇವರಿಬ್ಬರನ್ನ ಅವಮಾನ ಮಾಡಿದ್ದಾರೆ. ಹೌದು, ಬಿಗ್ ಬಾಸ್ ಕನ್ನಡ ಸೀಸನ್ 12 ಶುರುವಿನಿಂದಲೂ ಧ್ರುವಂತ್ ಅವರು ಗಿಲ್ಲಿ ನಟ ಅವರನ್ನ ಟಾರ್ಗೆಟ್ ಮಾಡುತ್ತಲೇ ಬಂದಿದ್ದಾರೆ. ಇದೀಗ ಅಶ್ವಿನಿ ಜೊತೆ ಸೇರಿಕೊಂಡು ರಕ್ಷಿತಾ ಶೆಟ್ಟಿ ಅವರನ್ನು ಕೂಡ ಟಾರ್ಗೆಟ್ ಮಾಡಿ ಪರ್ಸನಲ್ ಅಟ್ಯಾಕ್ ಮಾಡೋದಲ್ಲದೆ ಇಂದು ಬಾಯಿಗೆ ಬಂದ ಹಾಗೆ ಬೈದು ಮಾತನಾಡುತ್ತಾ ಅವರನ್ನ ಅವಮಾನ ಮಾಡಿದ್ದಾರೆ. ಬಿಗ್ ಬಾಸ್ ಅಲ್ಲಿ ಇಂದು ಹೊಸ ಟಾಸ್ಕ್ ಅನ್ನ ಕೊಡಲಾಗಿತ್ತು. ಗಿಲ್ಲಿ ನಟ ಹಾಗೂ ರಕ್ಷಿತಾ ಶೆಟ್ಟಿ ಬಗ್ಗೆ ನೆಗೆಟಿವ್ ಆಗಿ ಮಾತನಾಡಲು ಶುರು ಮಾಡಿದ ಧ್ರುವಂತ್ ಅವರು ಇಲ್ಲ ಸಲ್ಲದ ಆರೋಪಗಳನ್ನ ಮಾಡುತ್ತಾ ಬನಿಯನ್ ಹಾಕೊಂಡು ತಾನು ಬಡವನಾಗಿ ಮುಖವಾಡವನ್ನ ಹಾಕೊಂಡು ತಾನು ಬಡವ ಎಂದು ನಾಟಕ ಮಾಡ್ತಿದ್ದಾನೆ. ಗಿಲ್ಲಿ ಹತ್ರ 100 ಕುರಿ ಇದೆ ಅಂತಾನೆ. ಬಟ್ಟೆ ಹಾಕದೆ ವಾಶ್ ಮಾಡದೆ ಕೆರ್ಕೊಂಡು ಕುತ್ಕೊಳ್ತಾನೆ. ಒಬ್ಬರನ್ನ ಪರ್ಸನಲ್ ಅಟ್ಯಾಕ್ ಮಾಡಿ ಅವರನ್ನ ಕೆಳಗೆ ಹಾಕಿ ಕಾಮಿಡಿ ಮಾಡೋದು ಅವನ ಕೆಲಸವಾಗಿದೆ. ಈ ಮನೆಯಲ್ಲಿ ಸಿಕ್ಕಾಪಟ್ಟೆ ಫೇಕ್ ಅಂದ್ರೆ ಅದು ಗಿಲ್ಲಿ. ಇವತ್ತಲ್ಲ ನಾಳೆ ಅವನ ಮುಖವಾಡವನ್ನ ನಾನು ಬಯಲು ಮಾಡ್ತೀನಿ ಎಂದು ಕಾರಣಗಳನ್ನ ಕೊಡ್ತಾರೆ. ಇದಾದ ಬಳಿಕ ಗಿಲ್ಲಿ ನಟ ಅವರಿಗೆ ಮೆಣಸಿನಕಾಯಿಯನ್ನ ಕೊಟ್ಟು ತಿನ್ನಲು ಹೇಳ್ತಾರೆ. ಇನ್ನ ರಕ್ಷಿತಾ ವಿಚಾರಕ್ಕೆ ಬಂದ್ರೆ ನಾನು ಕೂಡ ಮಂಗಳೂರಿನವನೇ. ಎಂತ ಗೊತ್ತುಂಟ ಗಾಯಿಸಿ ಎಂದು ನಾಟಕನ ಆಡೋದಿಲ್ಲ. ಶನಿವಾರ ಮಾತ್ರ ಕನ್ನಡ ಬರಲ್ಲ. ಆದ್ರೆ ಜಗಳ ಆಡುವಾಗ ಅವರಿಗೆ ಯಾವುದೇ ಭಾಷೆ ಸಮಸ್ಯೆ ಆಗೋದಿಲ್ಲ. ಇದು ನಾಟಕ. ಮುಖವಾಡ ಅವಳಿಗೆ ಸಖತ್ತಾಗಿ ಕನ್ನಡ ಬರುತ್ತೆ. ಆದ್ರೂ ಕೂಡ ಕನ್ನಡ ಬರದೇ ಇರುವ ಹಾಗೆ ನಾಟಕ ಮಾಡ್ತಾ ಇದ್ದಾಳೆ. ಟಾಸ್ಕ್ ಅಲ್ಲಿ ಇಲ್ಲ, ಬರೀ ಜಗಳ ಅಂತ ಬಂದಾಗ ಮಾತ್ರ ರಕ್ಷಿತಾ ಶೆಟ್ಟಿ ಅವರು ಕಾಣಿಸ್ಕೊಳ್ತಾರೆ. ಇನ್ನು ಕನ್ನಡ ಭಾಷೆ ಬರೋದಿಲ್ಲ ಎನ್ನುವ ಪ್ಲೇ ಕಾರ್ಡ್ ನ ಯೂಸ್ ಮಾಡಿಕೊಂಡು ಈ ಬಿಗ್ ಬಾಸ್ ಮನೆಯಲ್ಲಿ ಇದ್ದಾರೆ ಅಷ್ಟೇ ಎಂದು ರಕ್ಷಿತಾ ಶೆಟ್ಟಿ ವಿರುದ್ಧನೂ ಕೂಡ ಮಾತನಾಡಿದ್ದಾರೆ. ಹೌದು, ರಕ್ಷಿತಾ ಶೆಟ್ಟಿ ಅವರನ್ನ ಮನೆಯಲ್ಲಿರುವ ಸ್ಪರ್ಧಿಗಳು ಒಬ್ಬರಲ್ಲ ಒಬ್ಬರು ಟಾರ್ಗೆಟ್ ಮಾಡ್ತಾನೆ ಇರ್ತಾರೆ. ಅಶ್ವಿನಿ ಗೌಡ, ಕಾಕ್ರೋಚ್, ರಾಶಿಕಾ ಶೆಟ್ಟಿ, ರಿಷಾ ಗೌಡ ಹಾಗೂ ಧ್ರುವಂತ್ ಅವರು ಕೂಡ ಒಂದಲ್ಲ ಒಂದು ವಿಚಾರಕ್ಕೆ ಕಾಲ್ ಕೆರ್ಕೊಂಡು ರಕ್ಷಿತಾ ಜೊತೆ ಜಗಳ ಆಡ್ತಾರೆ. ರಕ್ಷಿತಾ ಏನೇ ಮಾಡಿದ್ರು ಸಹ ಅದು ನಾಟಕ, ಅವಳು ಮುಖವಾಡವನ್ನ ಧರಿಸಿದ್ದಾಳೆ ಎನ್ನುವ ಪಟ್ಟಗಳನ್ನ ಕೊಡ್ತಾ ಇರ್ತಾರೆ. ಇದರ ಬಗ್ಗೆ ಕಿಚ್ಚ ಸುದೀಪ್ ಅವರು ಪ್ರತಿ ವೀಕೆಂಡ್ ಅಲ್ಲೂ ಹೇಳ್ತಾರೆ. ಆದ್ರೆ ಈ ಸ್ಪರ್ಧಿಗಳು ಮಾತ್ರ ರಕ್ಷಿತಾ ಶೆಟ್ಟಿ ಅವರನ್ನ ಪರ್ಸನಲ್ ಅಟ್ಯಾಕ್ ಮಾಡೋದನ್ನ ಮಾತ್ರ ಬಿಟ್ಟಿಲ್ಲ. ಹೌದು, ಮೊದಲೆರಡು ವಾರ ತಂಗಿ ಅಂತ ರಕ್ಷಿತಾ ಶೆಟ್ಟಿ ಜೊತೆ ಒಳ್ಳೆ ಬಾಂಧವ್ಯವನ್ನ ಹೊಂದಿದ್ದ ಧ್ರುವಂತ್ ಅವರು ಇದೀಗ ಅಶ್ವಿನಿ ಗೌಡ ಹಾಗೂ ರಾಶಿಕಾ ಶೆಟ್ಟಿ ಜೊತೆ ಸೇರ್ಕೊಂಡು ತಾವು ಕೂಡ ರಕ್ಷಿತಾ ಶೆಟ್ಟಿ ಅವರನ್ನ ದೂರುತ್ತಾ ಎಲ್ಲರ ಮುಂದೆ ಅವಮಾನವನ್ನ ಮಾಡ್ತಿದ್ದಾರೆ. ಇನ್ನ ಮುಂಚೆ ಗಿಲ್ಲಿ ನಟ ಅವರ ಮಾಡುವ ಕಾಮಿಡಿಯನ್ನ ಎಂಜಾಯ್ ಮಾಡ್ತಾ ಇದ್ದ ಧ್ರುವಂತ್ ಅವರು ಇದೀಗ ಅತಿಯಾಗಿ ದ್ವೇಷ ಮಾಡಲು ಆರಂಭಿಸಿದ್ದಾರೆ. ಹೌದು, ಅಶ್ವಿನಿ, ರಾಶಿಕಾ, ರಿಷಾ, ಕಾಕ್ರೋಚ್ ಹಾಗೂ ಧ್ರುವಂತ್ ಅವರು ಒಂದು ಗುಂಪನ್ನ ಕಟ್ಕೊಂಡು ಈ ಗುಂಪಿನಲ್ಲಿ ಆಗಾಗ ಕಾವ್ಯ, ಗಿಲ್ಲಿ ಹಾಗೂ ರಕ್ಷಿತಾ ಅವರ ಬಗ್ಗೆ ಟಾರ್ಗೆಟ್ ಮಾಡುವ ಹಾಗೆ ಮಾತನಾಡುತ್ತಾ ಅವರನ್ನ ಟಾರ್ಗೆಟ್ ಮಾಡಿ ಪರ್ಸನಲ್ ಅಟ್ಯಾಕ್ ಮಾಡಿ ಪ್ರತಿ ವಾರನೂ ಕೂಡ ಕಿಚ್ಚನ ಕಣ್ಣಿಗೆ ಗುರಿಯಾಗ್ತಿದ್ದಾರೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ನಿಮ್ಮ ಸಪೋರ್ಟ್ ಯಾರಿಗೆ? ರಕ್ಷಿತಾ ಶೆಟ್ಟಿ, ಗಿಲ್ಲಿ ಅವರಿಗ ಇಲ್ಲ ಧ್ರುವಂತ್ ಅವರಿಗ? ತಪ್ಪದೇ ಕಮೆಂಟ್ಸ್ ಮಾಡುವುದರ ಮೂಲಕ ತಿಳಿಸಿ. ಇನ್ನಷ್ಟು ಕನ್ನಡ ಬಿಗ್ ಬಾಸ್ ಸೀಸನ್ 12ರ ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು ವೀಕ್ಷಕರೇ.